ಕರ್ನಾಟಕದ ಕುಬೇರ ರಾಜಕಾರಣಿ ಉದ್ಯಮಿ ಕೆಜಿಎಫ್ ಬಾಬುಗೆ ಐಷಾರಾಮಿ ಕಾರುಗಳ ಸಂಕಟ ಎದುರಾಗಿದೆ. ಕಾರುಗಳ ಟ್ಯಾಕ್ಸ್ ಬಾಕಿ ಹಿನ್ನೆಲೆ ಬೆಂಗಳೂರಿನ ವಸಂತನಗರದ ನಿವಾಸಕ್ಕೆ ಆರ್ಟಿಒ ಎಂಟ್ರಿಯನ್ನ ಕೊಟ್ಟಿದೆ. ಇನ್ನು ಬೆಳ್ಳಂಬೆಳಗ್ಗೆಯೇ ದಾಳಿ ಮಾಡಿದ ಆರ್ಟಿಒ ಅಧಿಕಾರಿಗಳು ಕಾರುಗಳನ್ನ ಸೀಸ್ ಮಾಡೋಕೆ ಮುಂದಾಗಿದ್ದಾರೆ. ಇನ್ನು ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದಲ್ಲಿ ಈ ರೇಡ್ ಕೂಡ ಹಾಕಿದೆ. ಇನ್ನು ಬಿಗ್ ಸೆಲೆಬ್ರಿಟಿಗಳು ಬಳಸುವ ಕಾರುಗಳ ಮೇಲೆ ಕೆಜಿಎಫ್ ಬಾಬುಗೆ ಕ್ರೇಜ್ ಇದೆ. ಅದರಲ್ಲಿ ಒಂದು ರೋಲ್ಸ್ ರಾಯ್ಸ್ ಕಾರನ್ನ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ನಿಂದ ಖರೀದಿ ಮಾಡಿದ್ರು. ಮತ್ತೊಂದು ರೋಲ್ಸ್ ರಾಯ್ಸ್ ಕಾರನ್ನ ಅಮೀರ್ ಖಾನ್ ನಿಂದ ಪರ್ಚೇಸ್ ಮಾಡಿದ್ರಂತೆ. ಈ ಎರಡು ಕಾರುಗಳು ಮಹಾರಾಷ್ಟ್ರ ರಾಜ್ಯದ ರಿಜಿಸ್ಟ್ರೇಷನ್ ಹೊಂದಿವೆಯಂತೆ. ಇನ್ನು ಮೊಮ್ಮಗಳು ಹುಟ್ಟಿದಾಗ ಅವಳಿಗಾಗಿ ವೆಲ್ಫೇರ್ ಕಾರನ್ನ ಖರೀದಿ ಮಾಡಿದ್ದರು. ರೋಲ್ಸ್ ರಾಯ್ಸ್ ವೆಲ್ಫೇರ್ ಸೇರಿ ಕೆಜಿಎಫ್ ಬಾಬು ಬಳಿ ಹೀಗೆ 16 ಐಷಾರಾಮಿ ಕಾರುಗಳಿವೆ. ಇನ್ನು ಕೆಜಿಎಫ್ ಬಾಬು ಕರ್ನಾಟಕ ಪಾಲಿನ ಟ್ಯಾಕ್ಸ್ ಕಟ್ಟದೆ ರಾಜ್ಯದಲ್ಲಿ ರೋಲ್ಸ್ ರಾಯ್ಸ್ ಬಳಸಲಾಗ್ತಿದೆ. ಹೀಗಾಗಿ ರಾಜ್ಯದ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಿದ್ದು ಕಾರುಗಳ ಸೀಸ್ಗೆ ಮುಂದಾಕಿದ್ದಾರೆ. ಇನ್ನು ಕಾಲಾವಕಾಶ ಕೊಡಿ ಅಂತ ಕೆಜಿಎಫ್ ಬಾಬು ಮನವಿ ಮಾಡಿದ್ರು ಅಧಿಕಾರಿಗಳು ಒಪ್ಪಲಿಲ್ಲ. ಹಲವು ವರ್ಷಗಳಿಂದ ನೀವು ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀರಿ, ನಾವು ಕಾರ್ ಸೀಸ್ ಮಾಡ್ತೇವೆ ಅಂತ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಇನ್ನು ಆರ್ಟಿಒ ರೇಡ್ ವಿಚಾರವಾಗಿ ಕೆಜಿಎಫ್ ಬಾಬು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಕಾನೂನು ಬಿಟ್ಟು ಹೋಗೋದಿಲ್ಲ, ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಕಾರುಗಳನ್ನ ಬಾಂಬೆಯಲ್ಲಿ ತೆಗೆದುಕೊಂಡಿದ್ದೇನೆ, ಅಲ್ಲಿ ರಿಜಿಸ್ಟರ್ ಮಾಡಿಸಿದ್ದೇನೆ, ಮಹಾರಾಷ್ಟ್ರದಲ್ಲಿ ಟ್ಯಾಕ್ಸ್ ಕಟ್ಟಿದ್ದೇನೆ. ಇನ್ನು ಬಾಂಬೆಯಲ್ಲಿ ನಮ್ಮ ಆಫೀಸ್ ಇದ್ದು 2 ರಾಜ್ಯಗಳಲ್ಲಿ ಓಡಾಡುತ್ತಿದ್ದೇವೆ. ಇನ್ನು ನಾನು ಟ್ಯಾಕ್ಸ್ ಕಟ್ಟುತ್ತೇನೆ ಅಂತ ಕೆಜಿಎಫ್ ಬಾಬು ಹೇಳಿದ್ರು. ಇನ್ನು ಇತ್ತೀಚೆಗೆ ಕೌಟುಂಬಿಕ ಕಾರಣಗಳಿಂದ ಸುದ್ದಿಯಾಗಿದ್ದ ಕೆಜಿಎಫ್ ಬಾಬುಗೆ ಈಗ ಐಷಾರಾಮಿ ಕಾರುಗಳು ಸಂಕಷ್ಟವನ್ನ ತಂದಿದೆ. ಇನ್ನು ವೀಕ್ಷಕರೇ, ಕೆಜಿಎಫ್ ಬಾಬು ಐಷಾರಾಮಿ ಕಾರುಗಳ ಕ್ರೇಜ್ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.